ಹಲೋ ಸ್ನೇಹಿತರೆ, ಚಿತ್ಪ್ರಿಯ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಬೇಬಿ ಕುಚ್ಚನ್ನು ಯಾವ ರೀತಿ ಈಸಿಯಾಗಿ ಹಾಕ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಲಭವಾಗಿ ನಾವು ಬೇಬಿ ಕುಚ್ಚನ್ನು ಮನೆಯಲ್ಲೇ ಹಾಕ್ಕೋಬೋದು ಅಂಥೇಳಿ. ನಾನು ಇಲ್ಲಿ ಡಬಲ್ ಕಲರ್ ಮಾಡ್ತಾ ಇದ್ದೇನೆ. ಬೇಬಿ ಕುಚ್ಚನ್ನು 2 ಕಲರ್ಗಳನ್ನ ಬಳಸ್ತಾ ಇದ್ದೇನೆ. ಇಲ್ಲಿ ಮೊದಲಿಗೆ ನಾನು ದಾರನ ಸುತ್ಕೋತಾ ಇದ್ದೇನೆ. ಕುಚ್ಚು ಕಟ್ಟಲಿಕ್ಕೆ ದಾರನ ಸುತ್ಕೊಂಡಿದ್ದೀನಿ. 50 ಎಳೆ ದಾರ ಸುತ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕ್ಕೊಂಡ್ಬಿಟ್ಟು ತುದಿಯಲ್ಲಿ ಸೂಜಿಯಲ್ಲಿ ಪೋಣಿಸ್ಲಿಕ್ಕೆ ಈಸಿ ಆಗಲಿ ಅಂತ ಗಮ್ ಹಾಕ್ಕೊಂಡು ಸ್ವಲ್ಪ ಟ್ರಿಮ್ ಮಾಡ್ಕೊಂಡಿದ್ದೇನೆ. ನೋಡಿ, ಈಗ 50 ಎಳೆ ದಾರನ ಡಬಲ್ ಆಯಿತು. ಈಗ 100 ಆಯಿತು. ಮತ್ತು ನಾವು ಕುಚ್ಚು ಕಟ್ಟಬೇಕಾದ್ರೆ ಮತ್ತೆ ಡಬಲ್ ಆಗುತ್ತೆ. ಆಗ ಅದು 200 ಎಳೆ ಆಗುತ್ತೆ ಅದು ದಾರ. ಅದೇ ರೀತಿ ನಾನು ಡಬಲ್ ಕಲರ್ನ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿದ್ದೇನೆ. ಬೇಕಾದಾಗ ಮತ್ತೆ ನಾನು ದಾರನ ರೆಡಿ ಮಾಡ್ತಾ ಹೋಗ್ತೇನೆ. ಹೀಗೆ ನೋಡಿ, ಡಬಲ್ ಕಲರ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನೀಗ ಚಾಪೀಸಲ್ಲಿ ಫಸ್ಟಿಗೆ ಈ ರೀತಿ ಗುರ್ತು ಮಾಡ್ಕೋತಾ ಇದ್ದೀನಿ. ಈ ರೀತಿ ಗುರ್ತು ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಆಗ್ತಾ ಹೋಗ್ಬಿಡುತ್ತೆ ಕುಚ್ಚು ಕಟ್ಟೋದು. ಮೊದಲಿಗೆ ಸೀರೆನ ಉಲ್ಟಾ ಇಟ್ಕೊಂಡ್ಬಿಟ್ಟು ಹಿಂಭಾಗನ ಮೇಲೆ ಬರೋ ಹಾಗೆ ಇಟ್ಕೊಂಡಿದ್ದೇನೆ. ಅದರ ಮೇಲೆ ಒಂದು ದಪ್ಪಂದು ಬುಕ್ಕನ್ನು ಇಟ್ಟಿದ್ದೇನೆ, ಸೀರೆ ಜಾರಬಾರ್ದು ಅಂಥೇಳಿ. ಒಂದು ತುದಿಯಿಂದ ಈಗ ಹಾಕಲಿಕ್ಕೆ ಶುರು ಮಾಡಿದ್ದೇನೆ. ನೋಡಿ, ಮೊದಲಿಗೆ ನಾವು ಕೆಳಭಾಗದಿಂದ ಸೂಜಿಯನ್ನು ಮೇಲೆ ಎಳ್ಕೊಂಬಿಟ್ಟು ಅದನ್ನು ದಾರನ ನಮಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಬಿಟ್ಟು ಅದನ್ನು ರೆಡಿ ಮಾಡ್ಕೋಬೇಕು. ಹಾಗೆ ಗೋಲ್ಡ್ ಥ್ರೆಡ್ನ ಒಂದು ಸಣ್ಣ ಸೂಜಿಗೆ ಪೋಣಿಸಿಟ್ಟಿರ್ತೀವಿ, ಅದನ್ನು ಗಂಟು ಹಾಕಲಿಕ್ಕೆ ಬಳಸಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ 3ರಿಂದ 4 ಸರಿ ಸುತ್ತಬಿಟ್ಟು ಮೇಲಿಂದ ಆ ಸೂಜಿನ ತೆಗೆದು ಕೆಳಗೆ ಎಳ್ಕೋಬೇಕು. ಈ ರೀತಿ 2 ಸರಿ ಮಾಡಿ, ಆಗ ಕುಚ್ಚು ಬಿಚ್ಚೋಗೋ ಚಾನ್ಸಸ್ ಇಲ್ಲ, ಬಿಗಿಯಾಗಿ ಇರುತ್ತೆ. ಈಗ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಗೋಲ್ಡ್ ಥ್ರೆಡ್ಡನ್ನು ಕಟ್ ಮಾಡ್ಕೊಂಬಿಟ್ಟು ಹಾಗೆ ನಮಗೆ ಕುಚ್ಚು ಎಷ್ಟು ಸೈಜ್ ಬೇಕಂತೇಳಿ ಇಲ್ಲಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ ಕತ್ರಿಯಿಂದ. ಇದೇ ರೀತಿ ಪೂರ್ತಿ ಹಾಕ್ತಾ ಹೋಗಬೇಕಾಗುತ್ತೆ. ಒಂದು ಕಲರ್ ತಗೊಂಡಾಗ ನಾವು ಈ ಗುರ್ತು ಮಾಡ್ಕೊಂಡಾಗ ಒಂದು ಗ್ಯಾಪನ್ನು ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಗ್ಯಾಪಿಗೆ ಈ ಕಲರ್ನೇ ಹಾಕಬೇಕು. ಈ ರೀತಿ ಗುರ್ತು ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಒಂದನ್ನು ಬಿಟ್ಟು ನಾನು ಹಾಕ್ತಾ ಹೋದೆ. ಈಗ ನೆಕ್ಸ್ಟು ಇನ್ನೊಂದು ಕಲರ್ನ ತೋರಿಸ್ತಾ ಇದ್ದೇನೆ ನಿಮಗೆ. ಅದು ಒಂದು ಕಲರ್ ದಾರ 5 ಕುಚ್ಚು ಕಟ್ಟಲಿಕ್ಕಷ್ಟೇ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೇನೆ. ಅದನ್ನು ಕೂಡ ಈ ರೀತಿ ಈಸಿಯಾಗಿ ನಾವು ಗುರ್ತು ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಆಗ್ತಾ ಹೋಗ್ಬಿಡ್ಬೋದು. ನಾನು ನನ್ನ ಚಾನಲ್ನಲ್ಲಿ ಸುಮಾರು ವೀಡಿಯೋಸ್ ಹಾಕಿದ್ದೇನೆ. ಇದರಲ್ಲಿ ಸೀರೆಯಿಂದ ನಾವು ಹಳೆ ಸೀರೆಗಳನ್ನ ಬಳಸಿಬಿಟ್ಟು ಯಾವ ರೀತಿ ಡ್ರೆಸ್ಸನ್ನು ತಯಾರು ಮಾಡ್ಕೋಬೋದು ಅಂಥೇಳಿ ಎಲ್ಲದು ತುಂಬ ವೀಡಿಯೋಸ್ ಇದೆ ಚಾನಲಲ್ಲಿ. ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿಬಿಟ್ಟು ನೋಡಿ. ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ನಿಮಗೆ ಯೂಸ್ಫುಲ್ಲಾದ ವೀಡಿಯೋಸ್ನ ಹಾಕ್ತಾ ಇರ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲೇ ಇರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ, ಇದೇ ರೀತಿ ಬೇಬಿ ಕುಚ್ಚು ಎಷ್ಟು ಸುಲಭವಾಗಿ ನಾವೇ ಮನೆಯಲ್ಲೇ ಹಾಕ್ಕೋಬೋದು. ಹೊರಗೆಲ್ಲೂ ಕೊಡೋ ಅವಶ್ಯಕತೆಯೇ ಇಲ್ಲ. ನೋಡಿ, ಬೇಬಿ ಕುಚ್ಚೆಲ್ಲ ಹಾಕಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. 1 ಗಂಟೆ 1.5 ಗಂಟೆಯಲ್ಲೆಲ್ಲ ಹಾಕ್ಕೊಂಬಿಡ್ಬೋದು. ನಾವು ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಇದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.